ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸುರ್ನೋಳಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಕೊಂಕಣಿಯವರು ಮಾಡ್ತಾರೆ ಹೆಚ್ಚಾಗಿ. ಇದು ಮೆಂತ್ಯ ದೋಸೆ ಥರನೇ ಇರುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಬನ್ನಿ ಆ ರೆಸಿಪಿ ನೋಡೋಣ. ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿ. ಅದಕ್ಕೆ 1 ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳೆದು ತೊಗೊಂಬರೋಣ. ನೋಡಿ, ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ. ಇದಕ್ಕೆ ನಾನೀಗ ಮುಳುಗೋಷ್ಟು ನೀರು ಹಾಕಿ ಒಂದು 4 ಗಂಟೆ ಹೊತ್ತು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ನೆಂದ ಮೇಲೆ ನಾವು ಸ್ವಲ್ಪ 1 ಕಪ್ನಷ್ಟು ಅವಲಕ್ಕಿನೂ ತಗೊಳ್ಳೋಣ. ಅದನ್ನು ತೊಳೆದು ತಗೊಂಡ್ರೆ ಸಾಕು, ನೆನೆಯೋದಕ್ಕೆ ಏನು ಬಿಡೋದು ಬೇಕಾಗಿಲ್ಲ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಅದನ್ನು ನೆನೆಯೋದಕ್ಕೆ ಬಿಡಿ. ಈಗ ಅರ್ಧದಷ್ಟು ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆನೇ ನೆನೆಸಿಟ್ಟಿರೋ ಅಂಥ ಅವಲಕ್ಕಿನೂ ಹಾಕ್ಕೊಳ್ಳೋಣ. ಒಂದು ಅರ್ಧದಷ್ಟು ಅವಲಕ್ಕಿನೂ ಹಾಕೋತಾ ಇದ್ದೀನಿ. ತೊಳೆದು ತಗೊಂಡ್ರೆ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ಇಷ್ಟು ನುಣ್ಣಕ್ಕೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ಉಳಿದಿರೋ ಅಂಥ ಅಕ್ಕಿನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆನೇ ಅವಲಕ್ಕಿ ಹಾಗೆ ಒಂದು 3/4 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ತೊಗೊಂಬರೋಣ. ಅದೇ ರೀತಿ ನುಣ್ಣಗೆ ಇದನ್ನು ರುಬ್ಬಿ ತೊಗೊಂಬರೋಣ. ನೋಡಿ, ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹುಳಿ ಬರೋದಕ್ಕೆ ರಾತ್ರಿ ಪೂರ್ತಿ ಇಡ್ತಾ ಇದ್ದೀನಿ. ಒಂದು 8 ಗಂಟೆ ಹೊತ್ತು ಇದನ್ನು ಹುಳಿ ಬರೋದಕ್ಕೆ ಇಟ್ಟರೆ ಸಾಕು. ಈಗ ಇದು ಮರುದಿನ ಬೆಳಿಗ್ಗೆ ದೋಸೆ ಮಾಡೋದಕ್ಕೆ ರೆಡಿಯಾಗತ್ತೆ. ನೋಡಿ, ಈಗ ಹುಳಿ ಬರೋದಕ್ಕೆ ಶುರುವಾಗಿದೆ. ಈಗ ಚಳಿ ಇರೋದ್ರಿಂದ ಅಷ್ಟು ಬೇಗ ಹುಳಿ ಬರಲ್ಲ. ಈಗ ಒಂದು ಕಾವಲಿ ಬಿಸಿಗಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒರೆಸ್ಕೊಳ್ಳೋಣ ಮೊದಲಿಗೆ. ಈಗ 2 ಸೌಟ್ನಷ್ಟು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಹರಡ್ಕೊಂಡ್ರೆ ಸಾಕು. ಇದು ದಪ್ಪದಾಗೆ ಇರಬೇಕು ದೋಸೆ ಮಾಡಬೇಕಾದ್ರೆ. ಇದು ಒಂದು 2 ನಿಮಿಷ ಹೀಗೆ ಮುಚ್ಚಳ ಮುಚ್ಚದೆ ಹೀಗೆ ಕಾಯಿಸಿ ಚೆನ್ನಾಗಿ ಗುಳ್ಳೆ ಬಂದ ನಂತರ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ಚೆನ್ನಾಗಿ ಕೆಳಗಡೆ ಕಲರ್ ಬರುತ್ತೆ. ನೀವು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಯೆಲ್ಲೋಯಿಶ್ ಕಲರ್ ಬರುತ್ತೆ. ನಾನು ಅರಿಶಿನ ಪುಡಿ ಏನೂ ಹಾಕಿಲ್ಲ. ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡ್ತೀನಿ ನಾನು. ಇದೇ ರೀತಿ ಉಳಿದಿರೋ ಅಂಥ ದೋಸೆನೂ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನೇನು ಅರಿಶಿನ ಏನೂ ಹಾಕಿಲ್ಲ, ಆದರೂ ಕಲರ್ ಬಂದಿದೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.